ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ದೇವ್ರ ಪೂಜೆ ಮಾಡಿದೆ. ಹಾಗೆ ಇಲ್ಲಿ ನನ್ನ ಮಗಳದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಬಟ್ಟೆಗಳು. ಈಗ ಚಳಿಗಾಲ ಬಂದಿರೋದ್ರಿಂದ ಟೀ ಶರ್ಟ್ ಆರ್ಡ್ರ್ ಮಾಡಿದ್ದೀನಿ. ಇದು ಬಂದು ಲವ್ ಲ್ಯಾಪ್ ಅವ್ರದ್ದು. ತುಂಬಾ ಚೆನ್ನಾಗಿದೆ ಟೀ ಶರ್ಟ್ ಮಾತ್ರ. ಹಾಗೆ ಫುಲ್ ತೋಳಿಂದ ಕೂಡ ಇದೆ, ಅದನ್ನು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ. ಹಾಗೆ ಇಲ್ಲಿ ನನ್ನ ಮಗಳಿಗೆ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟು ಬೆಡ್ ಮೇಲೆ ಹಾಕಿದ್ದೀನಿ. ಅವಳು ಕೂಡ ಆಟ ಆಡ್ತಾ ಇದ್ದಾಳೆ. ಇತ್ತೀಚೆಗೆ ಅವಳಂದು ತುಂಬಾ ತರಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಬೆಡ್ಡಲ್ಲಿ ಅಲ್ಲಿಂದ ಇಲ್ಲಿಗೆ ಹೋಗೋದು, ಇಲ್ಲಿಂದ ಅಂದರೆ ತುಂಬಾ ಉಲ್ಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಭಯ ಆಗುತ್ತೆ ಬೆಡ್ ಮೇಲೆ ಹಾಕ್ಲಿಕ್ಕೇ. ನಾನು ಕೂಡ ಅಷ್ಟೇ ಅಲ್ಲೇ ಕುತ್ಕೊಂಡಿದ್ದೆ, ಎಲ್ಲೇ ಬಿದ್ದುಬಿಡ್ತಾಳೋ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕುತ್ಕೊಂಡಿದ್ದೆ. ಹಾಗೆ ಅಲ್ಲಿ ಒಂದು ತೂತಾಗಿತ್ತು ಬೆಡ್ಡಲ್ಲಿ, ಅದನ್ನು ಇನ್ನೂ ಒಂದು ಸ್ವಲ್ಪ ಕೈ ಇಟ್ಟು ತುಂಬಾ ದೊಡ್ಡದು ಮಾಡೋಕ್ಕೆ ನೋಡ್ತಾ ಇರ್ತಾಳೆ. ಅದ್ರ ಜೊತೆ ಆಟಾಡ್ತಾ ಇರ್ತಾಳೆ. ಹಾಗೆ ನನ್ನ ಹಸ್ಬೆಂಡ್ ಹಿಂದ್ಗಡೆಯಿಂದ ಬಂದು ಹನಿ ಅಂತ ಮಾತಾಡಿಸ್ತಿದ್ದಾರೆ. ಅವಳು ಸರ್ಚ್ ಮಾಡ್ತಾಳೆ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಹುಡುಕ್ತಿದ್ದಾಳೆ. ಪಪ್ಪ ಎಲ್ಲಿ? ಎಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾರೆ, ಇದ್ರಲ್ಲಿ ಕಾಣಿಸ್ತಾರೆ ನೋಡಿ. ಕಾಣಿಸಿದ್ರಾ? ಗೋ ಈಗೋ ಈಗೋ ಈಗೋ. ಏನ್ ನೋಡ್ತಾ ಇದ್ದೀರಾ ನೀವು ಅಲ್ಲಿ? ಯಾರವರು? ಯಾರವರು? ತಗ ಹೋಗಮ್ಮ, ಹಂಗ್ ಮಾಡಬಾರ್ದು. ತಗೊಳ್ಳಿ, ತಗೊಳ್ಳಿ. ಸಾಕಾಯ್ತಾ? ನನ್ ಕಾಲು ಹೊಡೋದಲ್ಲ. ಅಲ್ಲೋಡಿ ಅಲ್ಲೋಡಿ ಅಲ್ಲೋಡಿ. ಅದ್ ನನ್ ಕಾಲಮ್ಮ. ಏಯ್ ಗಿಣಿಯ, ಅಲ್ಲೋಡಲ್ಲಿ. ಹೋಗ್ ತಗೋ ಹೋಗು. ಅವಳಿಗೆ ಗೊತ್ತಾಗ್ಬಿಟ್ಟೈತೆ ಹತ್ರ ಬಂದಿಡೆ ತೆಗಿತಾರೆ ಅಂತ ಹೇಳ್ಬಿಟ್ಟು. ಸಿಕ್ತು ಸಿಕ್ತು ಸಿಕ್ತು. ತಡಿ ತಡಿ. ಇನ್ನೊಂದ್ಸತಿ ಇಟ್ಕೊಳ್ಳಿ ಇವಾಗ. ಇಲ್ಲ ಹೋಗಿ. ನಿಮಗೆ ಸಿಕ್ತಾ ನಿಮಗೆ? ಅಲ್ಲೈತ್ ನೋಡಿ. ಹಾಗೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೋಸ್ಕರ ಅಮ್ಮ ಏನಾದರೂ ಮಾಡಬೇಕು ಅಂತ ಇದ್ರು. ಹಾಗೆ ಮನೇಲಿ ಹೀರೆಕಾಯಿ ಇದ್ವು ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬೋಂಡ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀವಿ. ಫಸ್ಟ್ ಕಡಲೆ ಹಿಟ್ಟಿಗೆ ಉಪ್ಪಿನಕಾಳು ಅಂದರೆ ಅಜ್ವಾನ ಅಂತಾರಲ್ಲ ಅದು, ಮತ್ತು ಉಪ್ಪು, ಜೀರಿಗೆ ಮತ್ತು ಸೋಡಾ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ವಿ. ಈ ಥರ ಕಲಿಸ್ಕೋಬೇಕು. ಆಮೇಲೆ ಹೀರೆಕಾಯಿ ತೊಗೊಂಡ್ಬಿಟ್ಟು ಅದ್ರ ಮೇಲಿಳ್ದು ಗೆರೆ ಇರ್ತಲ್ಲ ಅದನ್ನೆಲ್ಲ ತೆಕ್ಕೊಂಡ್ಬಿಟ್ವಿ. ಯಾಕೆಂದರೆ ಅದಿದ್ದರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ನೋಡಿ ಈ ರೀತಿ ಕೊಯ್ಕೋಬೇಕು ಹೀರೆಕಾಯಿನ. ಈ ರೀತಿ ಎಲ್ಲ ಕೊಯ್ಕೊಂಡಾದ್ಮೇಲೆ ಎಣ್ಣೆನೂ ಕೂಡ ಬಿಸಿ ಇಟ್ಕೊಂಡ್ವಿ. ಅದು ಕಾಯ್ತಿಲ್ಲ ಅಂತ ಚೆಕ್ ಮಾಡ್ತಾ ಇದ್ವಿ. ಹಾಗೆ ಅದು ಕೂಡ ಕಾಯ್ಲಿಕ್ಕೆ ಇಟ್ಬಿಟ್ಟು ನೋಡಿ ಇಲ್ಲಿ ಅಮ್ಮ ಬೋಂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರನೂ. ಈ ಮೆಣಸಿನ್ಕಾಯಿ ಬೋಂಡ ಎಲ್ಲನೂ ಅಂದರೆ ಬಜ್ಜಿ ಎಲ್ಲ ಖಾರ ಇರುತ್ತೆ ಅಲ್ವಾ, ಚಿಕ್ಕ ಮಕ್ಕಳು ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೂ ತರಕಾರಿ ತಿಂದಿರೋ ಥರ ಆಗುತ್ತೆ. ನೋಡಿ ಅಮ್ಮ ಇಲ್ಲ ನಮಗೆ ಬೋಂಡ ಮಾಡಿಕೊಡ್ತಿದ್ರು. ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರನ.
ಈ ಹೀರೆಕಾಯಿಗೆ ಒಂದು ಸ್ವಲ್ಪ ಖಾರ ಬೇಕು, ಅಂದರೆ ಖಾರ ತಿನ್ನೋರು ಖಾರ ಬೇಕು ಅಂದರೆ ಹೀರೆಕಾಯಿ ಮೇಲ್ಗಡೆನೆ ಅಂದರೆ ಹಚ್ಚುವಾಗೇನೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಬಿಟ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದು ಖಾರ ತಿನ್ನೋರ್ಗಾಯಿತು, ಖಾರ ತಿನ್ನದಿದ್ದವ್ರಿಗೆ ಈ ರೀತಿ ಮಾಡ್ಕೊಂಡ್ರೆ ಆಯಿತು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಇಲ್ಲಿ ನಾವು ಸ್ನ್ಯಾಕ್ಸ್ಗೋಸ್ಕರ ಮಾಡಿದ್ದಲ್ಲ, ಜೊತೆ ಮಂಡಕ್ಕಿ ಜೊತೆ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಬೋಂಡ ಮಾಡ್ತಿದ್ದಂಗೆ ಖಾಲಿ ಆಗ್ತಾ ಇದ್ವು, ಅಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಮ್ಮನಿಗೆ ಇಬ್ಬರಿಗೂ ಮಂಡಕ್ಕಿ ಜೊತೆನೇ ಸರ್ವ್ ಮಾಡ್ತಾ ಇದ್ದೀನಿ ಬೋಂಡನ. ತುಂಬಾ ಚೆನ್ನಾಗಿರುತ್ತೆ ಬೋಂಡ ತಿನ್ನಲಿಕ್ಕೆ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಚೆನ್ನಾಗಿದ್ದರೆ ಕಮೆಂಟ್ ಕೂಡ ಮಾಡಿ ನೀವು ಮಾಡಿದಾದ್ಮೇಲೆ. ವೆಲ್ಕಮ್. ಇದು ಬರೀ ಖಾಲಿ ಮಂಡಕ್ಕಿ ಅಲ್ವಾ, ಇದ್ರ ಜೊತೆ ಮಸಾಲ ಹಚ್ಚಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಹಾಗೆ ತಿಂತಾ ಇದ್ದಾರಲ್ವಾ, ಅದಕ್ಕೆ ಬೂಂದಿ ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ, ಅದು ಕೂಡ ಚೆನ್ನಾಗಿರ್ತಿತ್ತು ಟೇಸ್ಟ್. ಹಾಗೆ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇದ್ದು ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿ ಬಜ್ಜಿ ಕೂಡ ಮಾಡ್ತಾ ಇದ್ದಾರೆ, ಅದನ್ನು ಎಲ್ಲ ತಿಂದ್ವಿ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಿದ್ಲು, ನಾವು ತಿನ್ಬೇಕಾದ್ರೇ ಅವಳನ್ನು ಎತ್ಕೊಂಡು ಮುದ್ದು ಮಾಡ್ತಾ ಇದ್ದೆ. ಅವಳಿಗೆ ಇನ್ನೂ ಡ್ರೆಸ್ ಮಾಡಿದ್ದೆಲ್ಲ ಇವಾಗ ಮಾಡಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಅಮ್ಮ ಬಜ್ಜಿ ಮಾಡ್ತಾಯಿದ್ರು, ಹಾಗಾಗಿ ನಾನೇ ಅವಳಿಗೆ ಡ್ರೆಸ್ ಮಾಡ್ತಾಯಿದ್ದೆ. ಹಾಗೆ ಬಜ್ಜಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ವು, ಖಾರ ಇರಲಿಲ್ಲ ಅಲ್ವಾ. ಈ ಬೆಂಗಳೂರು ಬಜ್ಜಿ ಮೆಣಸಿನ್ಕಾಯಿ ಅಲ್ವಾ, ಖಾರ ಇರೋದಿಲ್ಲ. ಊರ ಕಡೆ ಬಜ್ಜಿ ಮೆಣಸಿನ್ಕಾಯಿ ಸ್ವಲ್ಪನೇ ಟೇಸ್ಟ್ ಇರುತ್ತೆ, ಅಂದರೆ ಸ್ಪೈಸಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಅಮ್ಮ, ನಾನು, ಮಗಳು ಎಲ್ಲರೂ ರಾಘವೇಂದ್ರ ಮಠಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿಬಿಟ್ಟು ಬಂದಿದ್ವಿ. ಇವತ್ತು ಅಷ್ಟೇ ತುಂಬಾ ರಶ್ ಇತ್ತು, ಯಾಕೆಂದರೆ ಗುರುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಹಾಗೆ ದೇವ ದರ್ಶನ ಕೂಡ ಚೆನ್ನಾಗಾಯಿತು. ಹಾಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹಿಂದ್ಗಡೆ ಇನ್ನೇನು ದೇವ್ರದ್ದಿದೆ, ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಮಂತ್ರ ಅಂದರೆ ಅಕ್ಷತೆ ಕೊಡ್ತಾಯಿದ್ರು ಪೂಜಾರು, ಅದನ್ನ ತಲೆ ಮೇಲೆ ಹಾಕ್ಕೊಂಡು ಬಿಟ್ಟು ಬಂದ್ವಿ. ಹಾಗೆ ಇಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಮಾಡಿದರು, ಅದನ್ನು ಒಂದು ಕ್ಲಿಪ್ ತೊಗೊಂಡೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಕಾರ್ತಿಕ್ ಆಗಿರೋದ್ರಿಂದ ಆ ಟೈಮಲ್ಲಿ ಕಾರ್ತಿಕ್ ದೀಪ ಎಲ್ಲ ಹಚ್ಚಿದ್ರು. ಇದು ಬಂದು ಹಿಂದ್ಗಡೆ ರಾಘವೇಂದ್ರ ಮಠದ್ದು, ಅಲ್ಲಿ ಕೂಡ ತುಂಬಾ ರಶ್ ಇತ್ತು, ತುಂಬಾ ಚೆನ್ನಾಗಿ. ಅಲ್ಲಿ ನನಗೆ ರಾಘವೇಂದ್ರ ಮಠಕ್ಕೆ ಬರ್ತಾರೆ ಎರಡನೇ ಸರ್ತಿ. ಫಸ್ಟ್ ಬಂದಾಗ ಕ್ಲೋಸಿಂಗ್ ಟೈಮ್ ಆಗ್ಬಿಟ್ಟಿತ್ತು, ಹಾಗಾಗಿ ನಾನು ಹಿಂದ್ಗಡೆ ದೇವಸ್ಥಾನ ರಾಘವೇಂದ್ರ ಅಲ್ಲಿರೋ ದೇವ್ರು ನೋಡಿದ್ದಿಲ್ಲ, ಅದು ಇವತ್ತೇ ಫಸ್ಟ್ ಟೈಮ್ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಲ್ಲಿ ಕೂಡ. ಹಾಗೆ ಹಿಂದ್ಗಡೆನೂ ಅಷ್ಟೇ ಬಂದಾಗಲೂ ತುಂಬಾ ರಶ್ ಆಗ್ತಾ ಇತ್ತು. ಹಾಗೆ ಅಲ್ಲಿ ಪ್ರಸಾದ ಇತ್ತು ಕೂಡ, ಪ್ರಸಾದ ಎಲ್ಲಿಗಪ್ಪ ನಾವು ಬಂದ್ವಿ. ಅಲ್ಲಿ ನನ್ನ ಅಕ್ಕ ಅವರೆಲ್ಲರೂ ಬಂದಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇಲ್ಲಿ ಮಿಲ್ಕ್ ಪೌಡರ್ದು ಅಮ್ಮ ಅದು ಕೋವಾ ಬರುತ್ತಲ್ಲ, ಅದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿರುತ್ತೆ ಕೋವಾ, ಹಾಲು ಪೌಡ್ರದು. ಇದು ನನ್ನ ಮಗಳಿಗೆ ಕೊಟ್ಟಿದ್ದರು ಅಂಗನವಾಡಿಲಿ, ನಾವು ಅದನ್ನು ಬೆಂಗಳೂರು ತಂದಿದ್ದೆ, ಅದು ಮಾಡಲಿಕ್ಕೋಸ್ಕರನೇ. ಇಲ್ಲಿ ಬಂದು ಒಂದು ಸಣ್ಣ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊತಿದ್ದಾರಮ್ಮ, ಎಷ್ಟು ಪೌಡ್ರ್ ತಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ಕೂಡ ತೊಗೋಬೇಕು. ಇಲ್ಲಿ ಬಂದು ಫಸ್ಟ್ ಅಮ್ಮ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿಬಿಟ್ಟು ಒಂದು ಅದೇ ಗ್ಲಾಸಲ್ಲೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಪಾಕ, ಅಂದರೆ 1ಕ್ಕೆ 2 ಗ್ಲಾಸ್ ಹಾಕ್ಬೇಕು ಹಾಲು ಬಂದು, ಚೆನ್ನಾಗಿ ಪಾಕ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ಇದನ್ನು. ಅದಕ್ಕೆ ಸ್ವಲ್ಪ ಗೀನೂ ಹಾಕ್ತಾ ಇದ್ದಾರೆ. ಇದು ಬಂದು GRB ಗೀ ತಂದಿದ್ದೆ ನಾನು, ಅದನ್ನು ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಹಾಲಿನೂ ಕುದಿ ಬಂದಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇದ್ರ ರೆಸಿಪಿ ಬಂದು ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಅಲ್ಲಿಯೂ ಕೂಡ ಸರ್ಚ್ ಮಾಡ್ಬೋದು. ನನಗೆ ಈ ಹಾಲು ಕೋವಾ ಬಂದು ತುಂಬಾ ಇಷ್ಟ. ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಈ ಸ್ವೀಟ್ ಅಂಗಡಿ ಇರ್ತಲ್ಲ, ಅಲ್ಲಿ ತುಂಬಾ ತೊಗೊಂಡು ತಿಂತಾಯಿದ್ದೆ ನನಗೆ, ಯಾಕೆಂದರೆ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಅಮ್ಮ ನನಗೆ ಮಾಡಿಕೊಡ್ತಾ ಇದ್ದಾರೆ. ಇವಾಗ ನೋಡಿ, ಇವಾಗ ತುಪ್ಪ ಹಾಕಿಬಿಟ್ಟು ಅದನ್ನು ಕೂಡ ಕರಗಿಸ್ತಾ ಇದ್ದಾರೆ ನೋಡಿ, ಈ ರೀತಿ ಕುದಿ ಬರಬೇಕು. ಹಾಗೆ ಇದು ಬಂದು ಒಂದು ಎಳೆ ಪಾಕ ಬರಬೇಕು, ಹಾಗಂದ್ರೆ ಮಾತ್ರ ಬೇಗನೆ ಆಗುತ್ತೆ. ಯಾಕಂದರೆ ಪಾಕ ಬಂದಿರುತ್ತಲ್ವ, ಪೌಡ್ರ್ ಕೂಡ ಅಷ್ಟೇ ಬೇಗ ಹಿಡ್ಕೊಂಬಿಟ್ಟಿರುತ್ತೆ. ಇಲ್ಲ ಎಳೆ ಪಾಕ ಬಂದಿಲ್ಲ ಅಂದರೆ ತುಂಬ ಹೊತ್ತು ಕಾಯಿಡಬೇಕಾಗುತ್ತೆ. ಹಾಗಾಗಿ ಈ ರೀತಿ ಪಾಕ ಬಂದಾಗ ಹಾಕಬೇಕಾಗುತ್ತೆ. ಇಲ್ಲಿ ಅಮ್ಮ ಬಂದು 1 ಕಪ್ ತೊಗೊಂಡಿದ್ರಲ್ವ, 1 ಕಪ್ ಪೌಡ್ರು, 1 ಕಪ್ ಸಕ್ಕರೆ, 2 ಕಪ್ ಹಾಲು ಹಾಕಿದ್ರು. ಇವಾಗ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಪೌಡ್ರ್ ಹಾಕಿಬಿಟ್ಟು ತುಂಬಾ ಚೆನ್ನಾಗಿ ಕುದಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ತಳ ಬಿಡ್ತಾ ಬರಬೇಕು, ಅವಾಗಾದರೆ ಮಾತ್ರ ಅದು ಆಗಿದೆ ಅಂತೇಳ್ಬಿಟ್ಟು. ಈ ರೀತಿಯೆಲ್ಲ ಆದಮೇಲೆ ಒಂದು ತಟ್ಟೆ ತೊಗೊಂಡು ಅದಕ್ಕೆ ತುಪ್ಪ ಹಚ್ಕೊಂಡ್ಬಿಟ್ಟು ನಂತರ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗಂದರೆ ಅದು ತಳದಲ್ಲಿರುತ್ತಲ್ಲ ಅದು ಕೂಡ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಈ ಟೇಸ್ಟ್ ಬಂದು ತುಂಬಾ ಚೆನ್ನಾಗಿತ್ತು, ಏಕೆಂದರೆ ಅಮ್ಮ ಮಾಡಿಕೊಟ್ಟಿದ್ದಲ್ವ, ಹಾಗಾಗಿ. ಹಾಗೆ ಇಲ್ಲಿ ನನ್ನ ಮಗಳಿಗೆ ಸ್ವೆಟರ್ ಕೂಡ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಬಂದಿತ್ತು ಅಮೆಝಾನಿಂದ, ಅದನ್ನು ಕೂಡ ಓಪನ್ ಮಾಡ್ತಿದ್ದಾರೆ. ಮಗಳದ್ದು ಟೋಪಿ ಬಂಗಾರ, ನಿಂದು ಟೋಪಿ. ಸಾಕ್ಸ್ ಇದ್ದಂಗಿದಾವಲ್ಲ, ಅಲ್ಲ ಹ್ಯಾಂಡ್ ಗ್ಲೌಸ್ ಅಲ್ಲ, ಓಪನ್ ಮಾಡು. ಹ್ಯಾಂಡ್ ಗ್ಲೌಸ್
ಚೆನ್ನಾಗೈತೆ. ಹಬ್ಬ ಹೆಂಗಿದ್ ಗೊತ್ತೇನಮ್ಮ, ಸೂಪರು. ಅಲ್ಲ ಕುತ್ತಿಗ ಮಂಕಿ ಟೋಪಿ ಎಲ್ಲ ಇಲ್ಲಿ ಕಟ್ಟಕ್ಕೆ ಬದತ್ ನೋಡು. ನಾನು ಈ ಥರದ್ದು ಆಟ ಆಗ್ತಿದ್ದೀಗ ಕಿವಿಗೆ ಬದತ್ ಇಲ್ಲಿ. ಚೆನ್ನಾಗೈತೆ ಕ್ಲಾತ್ ಮಾತ್ರ. ಹಬ್ಬ ಸೂಪರ್. ಮಂಕಿ ಟೋಪಿ ಇದ್ದಿದ್ರೆ ಕಿತ್ಕೊಂತದ್ದಲ್ಲ ಅಂತ. ಇದು ಕಿತ್ಕೊಂಡ್ ಬರಲ್ಲ, ಗಂಟು ಹಾಕ್ಬೋದು. ಎಲ್ಲಿ ಸಾಕ್ಸ್ ಅಲ್ಲ ನೋಡಿ ಹೆಂಗಿದೆ ಗೊತ್ತಾ, ಸೂಪರ್ ಅಲ್ಲ. ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲಿ ಮಗಳು ಎಲ್ಲಿ ಬಂಗಾರ, ಎಲ್ಲಿ ಬಂಗಾರ, ಕಟ್ಟು ನೀಟಾಗಿ ಇಟ್ಟು ಬಂಗಾರ. ಕವರ್ ಹಾಕತ್ತೆ. ಬಂಗಾರಮ್ಮ ಚುಪ್ಪರ ಕಾಣ್ತಾ ಇದ್ದೀರಮ್ಮ. ದೊಡ್ಡದಾಯ್ತಾ? ಪರವಾಗಿಲ್ಲ, ನಡೆಯುತ್ತೆ. ಫುಲ್ ಇದು ಹಾಕಿದ್ರೆ. ಎಲೆ ಮುತ್ತೆ ಬಂಗಾರಿ ಇಲ್ಲಿದೆ. ಸ್ಮೈಲ್. ಹೆಂಗೈತೆ ಗೊಂಬೆ? 2 years ವರೆಗೂ ಹಾಕ್ಸ್ಬೋದು. ಎಲ್ಲಿಯ ಮುತ್ತೆ ಎಲ್ಲಿಯ ಅಲ್ಲೋಡಲ್ ಮಮ್ಮಿ ಬಂಗಾರ ಹನಿಮಾ ಚೆನ್ನಾಗಿತ್ತಲ್ಲ. ರ್ಯಾಬಿಟ್ ಎಲ್ಲಿದ್ದು? ಡ್ಯಾಬಿಟ್ ಇದನ್ನ ಹಾಕ್ತಾಳಮ್ಮ. ಇದನ್ನ ಹಾಕ್ರಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಬಿಡೋದಷ್ಟಕ್ಕೇನೆ ಬರೋದು. ಅಬ್ಬಾ ದೊಡ್ಡವಾಗ್ಬಿಟ್ವಲ್ಲ. ತೂರ್ಸಮ್ಮ ಬಂಗಾರಿ, ಒಂದೊಂದೇ ಬೆರಳು ತೂರ್ಸಮ್ಮ. ಅದಕ್ಕೆ ಏನಿದು, ಯಾಕೆ ಹಿಂಗ್ ಮಾಡ್ತಾ ಇದಾರೆ ಇವತ್ತು? ಅದ್ರ ಮುಖನೇ ಕಾಣಂಗಿಲ್ಲ, ಫುಲ್ಲು ಕವರ್ ಆಗ್ಬಿಟ್ಟೈತೆ ಬಂಗಾರ ಮುಂದು. ಅಷ್ಟೇ ಹಿಂಗೆ ಹಾಕ್ಬೇಕಷ್ಟೇ ಅಕ್ಕಿಗೆ. ಇನ್ನೊಂದು ಸ್ವಲ್ಪ ದಿನ ಅಲ್ಲ ಅವಳಿಗೂ ಟೋಪಿ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇಲ್ಲಿ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಹಾಗೆ ನನ್ನ ಮಗಳು ಕೂಡ ರೆಡಿ ಮಾಡಿ ಕೊಂದಿಸಿದ್ವಿ. ಹಾಗೆ ಇನ್ನೊಂದು ಟೋಪಿ ಕೂಡ ಆರ್ಡರ್ ಹಾಕಿದ್ವಿ, ಅದು ಕೂಡ ಬಂತು. ಅದು ತುಂಬಾ ಚೆನ್ನಾಗಿತ್ತು. ಅದನ್ನೇ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ವಿ. ಇವಾಗಂತೂ ಬೆಂಗಳೂರು ತುಂಬಾ ಚಳಿ ಅಲ್ವಾ, ಸೊ ಹಾಗಾಗಿ ಟೋಪಿ ಒಂದಾದ್ಮೇಲೆ ಅಂದರೆ 2-3 ಇದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಆರ್ಡರ್ ಹಾಕಿದ್ವಿ. ಇದನ್ನು ಅಷ್ಟು ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ. ಅಂದರೆ ಅದು ಫಸ್ಟ್ನೇದು ತೋರಿಸಿದ್ರೆ ಅದು ಅರೌಂಡ್ 400 ಇರಬೇಕು. ಇದು ಕೂಡ ಅಷ್ಟೇ ಇರಬೇಕು ಅನ್ಸುತ್ತೆ. ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ ಲಿಂಕು. ಅಯ್ಯೋ ಚಂದ ಕಾಣ್ತಲ್ಲಪ್ಪ ಇದು. ಇಲ್ಲಿ ಹತ್ರ ಆಗ್ಬಿಟ್ಟಿದೆ ಇದಕ್ಕೆ. ಆಟೋ ಬುಕ್ ಮಾಡಿದ್ವಿ, ಆಟೋ ಕೂಡ ಬಂತು. ನಾನು ಅಮ್ಮ ಮಗಳು ಎಲ್ಲರೂ ಹೋಗ್ತಾ ಇದ್ವಿ. ಅಲ್ಲೇ ನಮ್ಮ ಅಕ್ಕನ ಮಕ್ಕಳು ಕೂಡ ಬಂದಿದ್ದರು. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು ಇಸ್ಕಾನ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಇಸ್ಕಾನಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಮೇನ್ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಹಿಂದ್ಗಡೆಯಿಂದ ಇನ್ನೊಂದು ರೂಟ್ ಇದೆ ಅಲ್ವಾ, ಅಲ್ಲಿ ಓಪನ್ ಇದೆ, ಅಲ್ಲಿಂದ ಬರಬೇಕು. ಇಲ್ಲಿ ಕೂಡ ಅಷ್ಟೇ, ಅಲ್ಲೆಲ್ಲನೂ ಕಬ್ಬಣದ್ದು ಹಾಕ್ಬಿಟ್ಟಿದ್ದಾರೆ ಎತ್ತಲಿಕ್ಕೆ. ಅವ್ರು ಬೇಗನೆ ಹೋಗ್ತಾ ಇಸ್ಕಾನ್ ಮಾತ್ರ ಯಾವಾಗ ಹೋದರೂ ಫುಲ್ ರಶ್ ಆಗಿರುತ್ತೆ. ಅಲ್ಲಿ ಮಾತ್ರ ಪೀಸ್ಫುಲ್ ಆಗಿರುತ್ತೆ. ಹೋದರೆ ಮಾತ್ರ ನೆಮ್ಮದಿಯಾಗಿ ನೋಡ್ಕೊಂಡ್ಬಿಟ್ಟು ಬರ್ಬೋದು. ಹಾಗೆ ಇಲ್ಲಿ ಯಾವಾಗಲೂ ರಶ್ ಇರುತ್ತೆ ಇಸ್ಕಾನಲ್ಲಿ ಮಾತ್ರ. ಅದು ವೀಕೆಂಡ್ ಹೋಗ್ಬಿಟ್ರಂತೂ ತುಂಬಾ ರಶ್ ಇರುತ್ತೆ. ನಾವು ಹೋಗಿದ್ದು ವೀಕ್ ಡೇಸ್ ಅನಿಸುತ್ತೆ, ಅದು ನೋಡಿ ಇಷ್ಟೊಂದು ರಶ್ ಇದೆ. ದೈವ ದರ್ಶನ ಎಲ್ಲ ಆದಮೇಲೆ ಇನ್ನೊಂದು ಒಳಗಡೆ ಹೋಗ್ತೀವಲ್ಲ, ಅಲ್ಲಿ ಮನುಷ್ಯರದ್ದು ಹುಟ್ಟಿದ ಮಗುವಿಂದ ಮತ್ತೆ ಸಾಯೋವರೆಗೂ ಯಾವ ರೀತಿ ಇರ್ತಾರೆ ಏಜಲ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇಟ್ಟಿದ್ದಾರೆ. ಅದು ಕೂಡ ಎಷ್ಟು ಚೆನ್ನಾಗಿತ್ತು ನೋಡಲಿಕ್ಕೆ.
ಹಾಗೆ ದೇವ್ರ ಪ್ರಸಾದ ತೊಗೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ಹಾಗೆ ಅನ್ನದಾಸೋಹ ಕೂಡ ಇತ್ತು, ಅಲ್ಲಿಗೂ ಹೋಗ್ಬಿಟ್ಟು ಬಂದ್ವಿ. ಹಾಗೆ ಸ್ಮಾರ್ಟ್ ಬಜಾರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆದರೂ ಅಲ್ಲೇನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಓರಿಯನ್ ಮಾಲ್ಗೆ ಹೋಗೋಣ, ಟೈಮ್ ಆಗಿಬಿಡುತ್ತೆ, ಓರಿಯನ್ ಮಾಲ್ಗೆ ಹೋಗೋಣ, ಅಲ್ಲಾದರೆ ಚೆನ್ನಾಗಿರುತ್ತೆ ಹುಡುಗರಿಗೆ ಆಟ ಆಡೋದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಓರಿಯನ್ ಮಾಲ್ಗೆ ಹೋಗ್ತಾ ಇದ್ವಿ. ಸ್ಮಾರ್ಟ್ ಬಜಾರಿಗೆ ಹೋಗಲಿಲ್ಲ. ಹಾಗೆ ಹೊರಗೆ ನೋಡ್ಕೊಂಡ್ಬಿಟ್ಟು ಬಂದ್ವಿ. ಇಲ್ಲಿ ಓರಿಯನ್ ಮಾಲಿಗೆ ಬಂದುಬಿಟ್ಟು ಒಳಗಡೆ ಅಂದರೆ ಪ್ಲೇಯಿಂಗ್ ಏರಿಯಾ ಇದೆಯಲ್ಲ ಮಕ್ಕಳದು, ಅಲ್ಲಿಗೆ ಹೋಗಿದ್ವಿ. ಓರಿಯನ್ ಮಾಲ್ ನಮ್ಮ ಅಕ್ಕನ ಮಕ್ಕಳು ಕೂಡ ಗೇಮ್ಸ್ ಆಟ ಆಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಮಕ್ಳಿಗೆ ಮಾತ್ರ ಆಟ ಆಡೋದಕ್ಕೆ. ಇಲ್ಲೇ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ನಿಂತಿದ್ರು. ಹಾಗೆ ಇನ್ನೊಂದು ಸೈಡಲ್ಲಿ ಬಂದ್ವಿ, ಇದು ಬಂದು ವೇಟ್ ಲಿಫ್ಟಿಂಗ್ ಇತ್ತು, ಅದನ್ನು ನೋಡ್ತಾ ಇದ್ವಿ. ಇಲ್ಲಿ ದೊಡ್ಡವರೆಲ್ಲ ಆಟ ಆಡ್ತಾ ಇದ್ರು. ನಾವೇನಿಲ್ಲ ಆಟ ಆಡಲಿಲ್ಲ, ನೋಡ್ಬಿಟ್ಟು ಅದೇ ಬಂದ್ವಿ, ಟೈಮ್ ಆಗ್ತದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಲಿಕ್ಕೆ. ಇಲ್ಲಂತೂ ಮಕ್ಕಳು ಹೋದರೆ ಮನೆಗೆ ಕರ್ಕೊಂಡು ಹೋಗೋದೇ ಕಷ್ಟ ಅನ್ಸುತ್ತಲ್ವ, ಅಷ್ಟು ಚೆನ್ನಾಗಿ ಆಟ ಆಡೋದು ಇತ್ತು ಗೇಮ್ಸ್ ಎಲ್ಲನೂ. ನಾವು ಅಲ್ಲಿ ಕೂಡ ಟೈಮ್ ಪಾಸ್ ಮಾಡಿಬಿಟ್ಟು ಮನೆಗೆ ಹೋಗ್ಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಈಗಂತೂ ಓರಿಯನ್ ಮನೆಯಲ್ಲಿ ಇಷ್ಟು ಗೇಮ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಅದು ನೋಡಿನೇ ತುಂಬಾ ಖುಷಿ ಆಯಿತು. ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ, ಇಲ್ಲಿ ಬಂದುಬಿಟ್ರೆ ಹೋಗ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗೆ ನಾವು ಎಲ್ಲ ಗೇಮ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಲಿಫ್ಟಿಗೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ ನಾನು ಮತ್ತು ಎಲ್ಲರೂ. ಇಲ್ಲೂ ಇದು ಕೂಡ ನನಗೆ ಭಯ ಆಗುತ್ತೆ ಈ ಲಿಫ್ಟಲ್ಲಿ ಹೋಗಲಿಕ್ಕೆ, ಏಕೆಂದರೆ ಲೈವಾಗೆ ಕಾಣಿಸುತ್ತೆ ಅಲ್ವಾ ಕೆಳಗಡೆ ಬರೋದಿಲ್ಲನ, ಏನೋ ಒಂಥರ ಭಯ ಆಗುತ್ತೆ. ಹಾಗೆ ಹೊರಗಡೆ ಎಲ್ಲನೂ ಚೆನ್ನಾಗಿತ್ತು, ಏಕೆಂದರೆ ಇವತ್ತು ಬಿಸಿಲಿರಲಿಲ್ಲ, ವೆದರ್ ಚೆನ್ನಾಗಿತ್ತು. ಹಾಗೆ ಗೋಲ್ಡನ್ ಮ್ಯಾನ್ ನಿಂತಿದ್ರು. ಮುಟ್ಟೋಗು ಚೋಟಮ್ಮ, ಮುಟ್ಟೋಗ್ ಚೋಟು, ಮುಟ್ಟೋಗಪ್ಪ. ಹಾಂ ಮಾತಾಡ್ಸೋಗ ಹಾಯ್. ಅಲ್ಲಿ ಒಬ್ಬ ಮನುಷ್ಯ ಗೋಲ್ಡನ್ ಕಲರ್ ಬಣ್ಣ ಮತ್ತು ಪೇಂಟ್ ಬಳ್ಕೊಂಬಿಟ್ಟು ನಿಂತಿದ್ರೆ ಸ್ಟ್ಯಾಚು ಥರ. ಅದನ್ನು ಮುಟ್ಲಿಕ್ಕೆ ಭಯ ಆಗುತ್ತೆ, ಏಕೆಂದರೆ ಬೇರೆಯವ್ರದಾಗೆಲ್ಲ ಎದುರಿಸ್ಬಿಡ್ತಾರೆ, ಅದನ್ನು ನಾವು ಕೂಡ ನೋಡಿದ್ವಿ. ಹಾಗಾಗಿ ಅವರು ಯಾರು ಮುಟ್ಲಿಲ್ಲ. ಕ್ಯಾಬ್ ಬುಕ್ ಮಾಡ್ಕೊಂಬಿಟ್ಟು ಮನೆಗೆ ಬಂದ್ವಿ. ಆಗ ಬರೋ ದಾರಿಲೇ ನಾನು ಡೆಲಿವರಿ ಆಗಿದ್ದ ಹಾಸ್ಪಿಟಲ್ ಬಂತು, ಅದನ್ನು ಕೂಡ ನೋಡಿಕೊಂಡು ಹಳೆ ಮೆಮರೀಸ್ ಎಲ್ಲ ನೆನ್ಪು ಮಾಡಿಕೊಂಡು ಮನೆಗೆ ಬಂದ್ವಿ. ಇದೇ ಥರ ವೀಡಿಯೋಸ್ಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.